ನೀಟ್ ಪರೀಕ್ಷೆಯಲ್ಲಿ ನಡೆದಿದ್ದ ಭಾರೀ ಅಕ್ರಮ. ಹಾವೇರಿಯಲ್ಲಿ ವಿದ್ಯಾರ್ಥಿನಿಯಿಂದ ಗಂಭೀರವಾದಂಥ ಆರೋಪ. ಎನ್ಟಿಎ ವಿರುದ್ಧ ಹಾನಗಲ್ನ ಬಿಂದುಶ್ರೀ ಗಂಭೀರವಾದಂಥ ಆರೋಪ ಮಾಡ್ತಾ ಇರೋದು. ಅಧಿಕೃತ OMR ಶೀಟ್ ನನ್ನದಲ್ಲ ಅಂತ ವಿದ್ಯಾರ್ಥಿನಿ ಹೇಳ್ತಾ ಇರೋದು. OMRನಲ್ಲಿ ಬೆರಳಚ್ಚು 2 ಬಾರಿ, ಓವರ್ಲ್ಯಾಪ್ ಆದ ಆರೋಪ. ಪ್ರವೇಶ ಸಮಯ 1:56, ನಿರ್ಗಮನ 1:57 ಅಂತ OMRನಲ್ಲಿ ದಾಖಲು. ಕೇವಲ 1 ನಿಮಿಷದಲ್ಲಿ ಪರೀಕ್ಷೆಗೆ ಹೇಗೆ ಬರೆಯಕ್ಕೆ ಸಾಧ್ಯ ಅಂತ ವಿದ್ಯಾರ್ಥಿನಿ ಪ್ರಶ್ನಿಸ್ತಾ ಇದ್ದಾರೆ. 1 ನಿಮಿಷದಲ್ಲಿ 41 ಪ್ರಶ್ನೆಗಳಿಗೆ ಉತ್ತರಿಸಿದಂತೆ OMRನಲ್ಲಿ ದಾಖಲು ಮಾಡಲಾಗಿದೆಯಂತೆ. ಸೊ ಅವ್ರಿಗೊಂಚೂರು ಅನುಮಾನ ಇದೆ, ಅದೆಲ್ಲ ಹೆಂಗೆ ಸಾಧ್ಯ ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. OMRನಲ್ಲಿ ಬೆರಳಚ್ಚು 2 ಬಾರಿ ಓವರ್ಲ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಟೈಮ್ 156, ಔಟ್ 157. ಹೆಂಗೆ ಕೇವಲ 1 ನಿಮಿಷದಲ್ಲಿ ಪರೀಕ್ಷೆನ ಹೆಂಗೆ ಬರೆಯೋದು ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ಅನುಮಾನ ಇದೆ ಇದರಲ್ಲಿ. ನನಗಿದ್ರಲ್ಲಿ ಡೌಟ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಭಾರಿ ಅಕ್ರಮ ಅನ್ನೋದು ನಡೆದಿತ್ತಾ? ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನೋಡಿ, ಈ NTA ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರೋದು ವಿದ್ಯಾರ್ಥಿನಿ. ದೊಡ್ಡ ಅಕ್ರಮವೇ ನಡೆದಿತ್ತು ಅನ್ನೋ ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾವೇರಿಯಲ್ಲಿ ವಿದ್ಯಾರ್ಥಿನಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರತಿಭಟನೆ ನಡೀತಾ ಇದೆ, ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ. ಇದರ ಮಧ್ಯದಲ್ಲಿ ಅವರು ತಮಗೆ ಬಂದಿರುವಂಥ ಡೌಟ್ ಬಗ್ಗೆ ಮಾತನಾಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಈ ಥರದೊಂದೇನೋ ನಡೆದಿದೆ ಅನ್ನೋದನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಂಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು.